ಎಲ್ರಿಗೂ ನಮಸ್ಕಾರ. ಪಕ್ಷಿಧಾಮ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿರುವಂತಹ ಪಕ್ಷಿಧಾಮಕ್ಕೆ ಪ್ರತಿಯೊಬ್ಬರು ಹೋಗಲೇಬೇಕು. ಅಷ್ಟು ಚೆನ್ನಾಗಿರುವಂಥ ಪಕ್ಷಿಧಾಮ ಅಂತ ಹೇಳ್ಬೋದು. ಬೇಸಿಗೆ ಟೈಮಲ್ಲೂ ಇಷ್ಟೆಲ್ಲ ಪಕ್ಷಿಗಳು ಬರುತ್ತಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಪಕ್ಷಿಗಳಿದೆ, ನೋಡೋಕ್ಕಂತೂ ಅದ್ಭುತವಾಗಿದೆ. ಎಲ್ಲೂ ನೋಡಿರುವಂಥ ಪಕ್ಷಿಗಳು ನೋಡಬೇಕು ಅಂದರೆ ಖಂಡಿತವಾಗ್ಲೂ ಪಕ್ಷಿಧಾಮಕ್ಕೆ ಬರಬೇಕು. ಅಷ್ಟು ಚೆನ್ನಾಗಿರುವಂಥ ಪಕ್ಷಿಗಳಿದೆ. ಇನ್ನು ಸೀಸನಲ್ಲಿ ಬಂದ್ರಂತೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಕ್ಷಿಗಳೆಲ್ಲ ಕೂಡ ಇಲ್ಲಿ ವಿಭಿನ್ನವಾಗಿ ವಲಸೆ ಬಂದಿರುವಂಥ ಬರುತ್ತಂತೆ. ಅದನ್ನು ನೋಡೋಕ್ಕೂ ತುಂಬಾ ಖುಷಿಯಾಗತ್ತೆ. ಸೊ ಇಲ್ಲಿ ಪ್ರತಿಯೊಂದು ಪಕ್ಷಿಗಳ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತಾರೆ ಪಕ್ಷಿಗಳು ಹೇಗಿರುತ್ತೆ ಅಂತ. ಸೊ ಬೋಟಿಂಗ್ ಅಂತ ತೊಗೊಂಡ್ರೆ ನಿಮಗೆ ಇಲ್ಲಿ ಫುಲ್ ಪಕ್ಷಿ ಜೊತೆಗೆ ಮೊಸಳೆಗಳು ಸಹ ನೋಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸ್. ಮಕ್ಕಳಿಗಂತೂ ಮಾಡಿಸಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಪ್ಲೇಸ್ ನಮ್ಮ ಶ್ರೀರಂಗಪಟ್ಟಣದಲ್ಲಿದೆ. ಸೊ ನಾವು ಇವತ್ತು ಅಲ್ಲಿಗೆ ಹೋಗೋಣ. ಏನೆಲ್ಲ ಪಕ್ಷಿಗಳಿದೆ, ನಮಗೆ ಯಾವೆಲ್ಲ ಪಕ್ಷಿಗಳು ಕಾಣಿಸ್ತೋ ಈ ಸಲ ಅದನ್ನು ನೋಡೋಣ ಬನ್ನಿ. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮು ಬೋಟಿಂಗ್ ತೊಗೊಂಡಿದ್ದು. ಆ್ಯಂಡ್ ಪ್ರತಿ ಸಲ ಬಂದಾಗಲೂ ಕೂಡ ಜಸ್ಟ್ ಬೋಟಿಂಗ್ ಮಿಸ್ ಆಗೋಗ್ತಿತ್ತು. ಬಟ್ ಈ ಸಲ ಬೋಟಿಂಗ್ ಹೋಗೋಣ ಅಂತಲೇ ಬೇಗನೆ ಹೊರಟು ಈ ಮನೆಯಿಂದ. ಸೊ ಫೈನಲಿ ರೀಚ್ ಆದ್ವಿ. ಇನ್ನೆಲ್ಲ ಟೈಮಿಂಗ್ಸ್ ತುಂಬಾ ಹೇಳಿದೆ. 5:30ಗೆಲ್ಲ ಕ್ಲೋಸ್ ಆಗುತ್ತೆ. 5:30 ಮೇಲೆ ಯಾರಿಗೂ ಕೂಡ ಟಿಕೆಟ್ನ ಇಶ್ಯೂ ಮಾಡಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ಬರೋರಿಗೆಲ್ಲ ಟಿಕೆಟ್ ಖಂಡಿತವಾಗ್ಲೂ ಇಶ್ಯೂಸ್ ಆಗುತ್ತೆ. ಸೊ 5:30 ಅಷ್ಟರಲ್ಲಿ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಪಕ್ಕ ಆಯಿತು, ನಮಗೆ ಅಷ್ಟು ಟೈಮ್ ಸಿಕ್ತು, ಹೋಗಿದ್ವಿ. ಆ್ಯಂಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಂತ 20 ರೂಪೀಸ್ ಚಾರ್ಜಿಂಗ್ ತೊಗೊಂಡ್ರು. ಅದಾದಮೇಲೆ ಮುಂದೆ ಪಾರ್ಕ್ ಮಾಡಿದ್ವಿ. ಸೊ ಕಾರ್ ಪಾರ್ಕಿಂಗ್ ಅಂತೂ ವಿಶಾಲವಾಗಿದೆ. ಅಲ್ಲಿಂದ ಪಾರ್ಕ್ ಮಾಡಿ ಅಲ್ಲಿಂದ ನಾವು ವಾಕಬಲ್ ಹೋಗಿದ್ವಿ. ಆ್ಯಂಡ್ ಇಲ್ಲಿ ತುಂಬಾ ಪ್ಲೇಸ್ ಚೆನ್ನಾಗಿರೋದ್ರಿಂದ ಮದುವೆ ಕೂಡ ಆಟಾಡೋಕ್ಕೆ ತುಂಬ ಖುಷಿಯಾಗತ್ತೆ. ಸೊ ಬೋಟಿಂಗ್ ಕೂಡ ಇಲ್ಲಿ ಫಸ್ಟ್ ನಾವು ಹೋಗಿ ಬೋಟಿಂಗ್ಗೆ ಟಿಕೆಟ್ ತೊಗೊಬಿಡ್ಬೇಕು. ಯಾಕೆಂದರೆ ನಾವು ಆಲ್ರೆಡಿ ಹೇಳಿದಾಗೆ ಅಲ್ಲಿ ಟೈಮಿಂಗ್ಸ್ ಕ್ಲೋಸ್ ಆದರೆ ಟಿಕೆಟ್ ನಮಗೆ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಓಡಿ ಅಂತೆಲ್ಲ ಓಡ್ತಾ ಇದ್ದೀವಿ. ಆ್ಯಂಡ್ ಮುಂದಗಂತೂ ತುಂಬ ಖುಷಿ. ಈ ಥರ ಆಚೆ ಕರ್ಕೊಂಬಂದು ಏನು ವೆಹಿಕಲ್ಸ್ ಹೊಡೆದೇ ಇದ್ದರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ನೋಡಿ, ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಸೊ ಒಂದು ಸ್ವಲ್ಪ ಬರ್ಡ್ಸ್ ಎಲ್ಲ ತೋರಿಸಿದ್ರೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಒಂದು ಇನ್ಫಾರ್ಮೇಷನ್ಸ್ ಕೇಂದ್ರ ಇದೆ, ಅಂದರೆ ಮಾಹಿತಿ ಕೇಂದ್ರ ಇದೆ. ನಿಮಗೆ ಇಲ್ಲಿ ಬರ್ಡ್ಸ್ಗಳೇ ಆಗಿರಬಹುದು, ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಕೂಡ ಇಲ್ಲಿ ಚೆನ್ನಾಗಿ ವಿಭಿನ್ನವಾಗೂ ಕೂಡ ಇದೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಇದೆ, ಓದ್ಕೋಬಹುದು. ಇಲ್ಲ ಓದಿ ಮಕ್ಕಳಿಗೆ ತಿಳಿಸ್ಬಹುದು. ಅಷ್ಟು ಚೆನ್ನಾಗಿದೆ. ಮಕ್ಕಳಿಗಂತೂ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು. ಬರ್ಡ್ಸ್ಗಳನ್ನ ನೋಡೋದೇ ಖುಷಿ. ತುಂಬ ಜನಕ್ಕೆ ಪಕ್ಷಿ ಪ್ರಿಯರು ಕೂಡ ಆಗಿರ್ತಾರಲ್ವ. ಪ್ರಾಣಿಗೆ ಪ್ರಿಯರು ಹೇಗೆ ಪಕ್ಷಿ ಪ್ರಿಯರು ಹಾಗೆ ಇರ್ತಾರೆ. ಸೊ ಇಲ್ಲೆಲ್ಲ ಪ್ರತಿಯೊಂದು ಪಕ್ಷಿಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವೆಲ್ಲ ಪಕ್ಷಿಗಳು ಬರುತ್ತೆ, ವಲಸೆ ಬಂದು ಯಾವ ರೀತಿಯಾಗಿರಲ್ಲ ಇಲ್ಲಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಅದ್ರ ಬಗ್ಗೆ ಸ್ಟ್ಯಾಚು ಕೂಡ ಇದೆ. ಪಕ್ಷಿಗಳ ಬಗ್ಗೆ ಹೇಗೆ ಸ್ಟ್ಯಾಚುಗಳೆಲ್ಲ ಇದೆ ಅದನ್ನು ಕೂಡ ನೋಡಿಕೊಂಡು ಮಾಹಿತಿ ಕೇಂದ್ರದೊಳಗಡೆ ಒಂದು 20 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ತುಂಬ ಚೆನ್ನಾಗಿರುವಂತಹ ಮಾಹಿತಿಗಳನ್ನ ನೀವು ಸಂಗ್ರಹಿಸ್ಕೋಬಹುದು. ಅಷ್ಟೇ ಅಲ್ಲದೆ ಪಕ್ಷಿಧಾಮದ ಸುತ್ತ ನೋಟಗಳು ಹೇಗಿದೆ ಆ್ಯಂಡ್ ಅದು ಸ್ಕೆಚ್ ಕೂಡ ಮಾಡಿಟ್ಟಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಿರೋ ಹಾಗೆಯೇ ಇಲ್ಲೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿದೆ. ಸೊ ಆರಾಮ್ಸೆ ಆಗಿ ಓದ್ಕೋಬೋದು. ಇಲ್ಲಿ ನೋಡ್ತಿದ್ದ ರಂಗನತಿಟ್ಟು ಬರ್ಡ್ ಸೆಂಚುರಿ ಸ್ಟ್ರಕ್ಚರ್ ಹೇಗಿದೆ, ಅದೆಲ್ಲ ಹೇಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನೀವು ಬೋಟಿಂಗಲ್ಲಿ ಹೋಗ್ತಿರೋ ಅನುಭವ ಕೂಡ ಆಗುತ್ತೆ. ಅಲ್ಲಿ ಯಾವ ರೀತಿ ಇದೆ, ಅದು ಕರ್ವ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಹಾಗೆ. ಸೊ ಬೋಟಿಂಗ್ ಲೇಟ್ ಆಯಿತು ಅಂತ ಹೇಳಿ ಟಿಕೆಟ್ ತೊಗೊಬಿಟ್ಟಿದ್ವಿ ಆಲ್ರೆಡಿ. ಬಟ್ ಹೊರಡೋಣ ಅಂತ ಹೇಳಿ ಇವಾಗ ಫಾಸ್ಟಾಗಿ ಹೊರಡ್ತಾ ಇದ್ವಿ. ಬಟ್ ಪಕ್ಷಿ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಆಚೆ ಬಂದ್ವಿ. ಸೊ ಇಲ್ಲಿ ಬಂದ್ರದ್ದು ನೋಡಿ, ಇದೆ ಟಿಕೆಟ್ಗೆ ಅಂತಲೇ ಒಂದು ಕೌಂಟ್ರ್ ಇದೆ. ಟಿಕೆಟ್ ತೊಗೊಂಡು ಅಲ್ಲಿಂದ ಮೂವ್ ಆನ್ ಆಗಬೇಕು. ಸೊ ಜನರಲಿಯಾಗಿ ನೀವು ಟಿಕೆಟ್ ತೊಗೊಂಡು ಬೋಟಿಂಗ್ ಹೋಗಲ್ಲ ಅನ್ನೋರು ಕೂಡ ಟಿಕೆಟ್ ತೊಗೊಂಡೆ ಒಳಗಡೆ ಎಂಟ್ರಿ ತೊಗೋಬೇಕಾಗತ್ತೆ. ಸೊ 75 ರೂಪೀಸ್ ಅನಿಸುತ್ತೆ. ಸೊ ಬೋಟಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಾವು 3 ಜನಕ್ಕೆ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಎಂಟ್ರಿ ತೊಗೊಂಡ್ವಿ ಈಗ ಒಳಗಡೆ. ಸೊ ಕ್ರೌಡ್ ಅಂತೂ ತುಂಬಾ ಇತ್ತು. ಸೊ ಬೋಟಿಂಗ್ ಹೋಗೋರು ಕ್ರೌಡ್ ಕೂಡ ತುಂಬ ಇರುತ್ತೆ. ಆ್ಯಂಡ್ ಜನರಲಿಯಾಗಿ ಅಲ್ಲಿ ಹೋಗೋರು ಕೂಡ ಕ್ರೌಡ್ ತುಂಬಾ ಇರುತ್ತೆ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಬೋಟಿಂಗ್ ಮಾಡಬೇಕು. ಏಕೆಂದರೆ ಅಷ್ಟು ಚೆನ್ನಾಗಿದೆ. ಪಕ್ಷಿ ನೋಡೋಕ್ಕೆ ಬಂದಿದ್ದೀವಲ್ವ. ಸೊ ಪಕ್ಷಿನ ನಿಯರಲ್ಲಿ ತುಂಬ ಹತ್ರದಿಂದ ನೋಡೋದು ಇಟ್ಸ್ ಅಮೇಝಿಂಗ್. ಅದೊಂಥರ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಖಂಡಿತ ಬೋಟಿಂಗ್ ಮಾಡಲೇಬೇಕು ನಾವು. ಅಷ್ಟೇ ಅಲ್ಲದೆ ಇಲ್ಲಿ ನೇಚರ್ ಅಂತ ಬಂದ್ರಂತೂ ತುಂಬಾ ಚೆನ್ನಾಗಿದೆ. ತುಂಬ ಸ್ವಚ್ಛತೆಯಾಗಿಯೂ ಕೂಡ ಇಟ್ಕೊಂಡಿದ್ದಾರೆ. ಅಷ್ಟು ಕ್ಲೀನ್ ಆ್ಯಂಡ್ ಹೈಜೀನಿಕ್ ಆಗಿರೋಂಥದ್ದು ಪ್ಲೇಸ್ ಅಂತ ಹೇಳ್ಬೋದು. ನಿಮಗೆ ತಿಂಡಿಗಳು ಬೇಕು ಅಂದರೂ ಕೂಡ ಸ್ಟಾಲ್ಸ್ಗಳಿದೆ. ಅಲ್ಲೇ ತಿಂದು ನೀವು ಮುಂದೆ ಪಾಸ್ ಆಗಿ ಕೂಡ ಹೋಗ್ಬೋದು. ತುಂಬ ಚೆನ್ನಾಗಿದೆ ಓಡಾಡೋಕ್ಕೆ. ನೇಚರ್ ಮಧ್ಯೆ ಓಡಾಡೋ ಫೀಲ್ ಅಂತೂ ತುಂಬಾ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಪಕ್ಷಿಗಳಿಗೆ ಈ ರೀತಿ ವಾತಾವರಣಗಳನ್ನ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಪಕ್ಷಿಗಳು ಬರೋಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಇದನ್ನು ಜನರುಗಳು ನೋಡೋಕ್ಕೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಮಾಡಿದ್ದಾರೆ. ಕೂತ್ಕೋಬೋದು ಸ್ವಲ್ಪ ಹೊತ್ತು ಆರಾಮಾಗಿ, ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಅದಾದಮೇಲೆ ಅಲ್ಲಿಂದ ನೀವು ಮೂವ್ ಆನ್ ಆಗೋಗ್ತಾ ಹೋಗ್ಬೋದು. ಸೊ ಇದೆಲ್ಲ ಕೂಡ ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಕೂಡ ಅಷ್ಟೇ ಎವ್ರಿಡೇ ತುಂಬಾ ಜಾಸ್ತಿ ಜನ ಇರ್ತಾರೆ. ಮಕ್ಕಳಿಗೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇವಾಗ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ನಾವು ಕರ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇದ್ವಿ.
ಆ್ಯಂಡ್ ನನ್ನ ಮಗಂಗಂತೂ ತುಂಬ ಖುಷಿ ಈ ಥರ ಗ್ರೀನರೀಸ್ ಆಗಿರ್ಬೋದು, ರೋಡ್ ಇದೆ, ತುಂಬ ಚೆನ್ನಾಗಿ ವಾಕ್ ಮಾಡ್ಕೊಂಡು ಎಲ್ಲರನ್ನು ಮಾತಾಡ್ಸ್ಕೊಂಡು ಎಲ್ರಿಗೂ ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಫೈನಲಿ ನಾವು ಬೋಟಿಂಗ್ ಹತ್ರ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಫೈನಲಿ ಬೋಟಿಂಗ್ ಹತ್ರ ರೀಚ್ ಆದ್ವಿ. ಅಲ್ಲೂ ಕೂಡ ಜನ ಕ್ರೌಡು ತುಂಬಾ ಇತ್ತು. ಏಕೆಂದರೆ ಇಲ್ಲಿ ಬರೋರು ಆಲ್ಮೋಸ್ಟ್ ಬೋಟಿಂಗ್ ಮಾಡೇ ಮಾಡ್ತಾರೆ, ಪಕ್ಷಿಗಳು ನೋಡೋಕೆ ಇಷ್ಟಪಡ್ತಾರೆ ಅಂತ ಹೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕಾವೇರಿ ನದಿ ಹರಿತಾ ಇದೆ. ಸೊ ಕಾವೇರಿ ನದಿ ಹರಿಯೋ ನದಿ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ. ಸೊ ಅದ್ರ ಮಧ್ಯೆ ನಾವು ನೇಚರ್ ಮಧ್ಯ ನಡ್ಕೊಂಡು ಹೋಗ್ತಿದ್ರೆ ಫೀಲ್ ಈಸ್ ವೆರಿ ಗುಡ್. ಸೊ ಇಲ್ಲಿ ಬಂದ್ವಿ, ಇಲ್ಲಿಂದ ನಮಗೆ ಬೋಟಿಂಗ್ಗೆ ದಾರಿ ಇರುತ್ತೆ. ಸೊ ಇಲ್ಲಿಂದ ಬೋಟಿಂಗ್ ಮೂವ್ ಹೋಗ್ಬೋದು. ಅಂದರೆ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಸ್ಟಾಲ್ಗಳಿದೆ, ಶಾಪಿಂಗ್ ಅಂತಲೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೆಲ್ಲ ಶಾಪ್ ಮಾಡಬೇಕು ಅಂದರೆ ಮಾಡಬಹುದು. ಸೊ ಬೋಟಿಂಗಲ್ಲಿ ಮುಂಚೆ ಟಿಕೆಟ್ ತೊಗೊಂಡು ಬರಬೇಕು. ಇಲ್ಲಿ ಯಾವುದೇ ಟಿಕೆಟ್ಗಳನ್ನ ಇಶ್ಯೂ ಮಾಡಲ್ಲ, ಯಾಕೆಂದರೆ ನೀವು ಮುಂಚೆ ಡಿಸೈಡ್ ಮಾಡಿ ಎಂಟ್ರಿಯಲ್ಲೇ ಟಿಕೆಟ್ ತೊಗೊಂಡ್ಬಿಟ್ರೆ ಬೇಗ ಗ್ರೂಪ್ ಮಾಡಿ ಅವರು ಬೋಟಿಂಗ್ ಕಳಿಸ್ಕೊಡ್ತಾರೆ. ಸೊ ನೋಡಿ ಇದೆಲ್ಲ ಕೂಡ ಗ್ರೂಪಲ್ಲಿ ಹೋಗುವಂಥ ಬೋಟಿಂಗ್. ಇಲ್ಲಿ ಇಂಡಿವಿಜುವಲ್ ಕೂಡ ಬೋಟಿಂಗ್ ಇದೆ. ಇಂಡಿವಿಜುವಲ್ 3 ಮೆಂಬರ್ಸ್ಗೆ ಹೋಗೋ ಬೋಟಿಂಗ್ ಕೂಡ ನೀವು ತೊಗೋಬೋದು. ಸ್ವಲ್ಪ ಪರ್ ಪರ್ಸನ್ 800 ಸಮಥಿಂಗ್ ಏನೋ ಬೀಳತ್ತೆ ಅನಿಸುತ್ತೆ. ಸೊ ಅದನ್ನು ಕೂಡ ತೊಗೊಂಡು ನೀವು ಎಲ್ಲ ಫೋಟೋಗ್ರಫಿ ಫೀಲ್ಡಲ್ಲಿರೋರು ಅವರೆಲ್ಲ ಆ ಥರ ಬುಕ್ ಮಾಡಿಕೊಂಡು ಹೋಗ್ತಾರೆ. ಸೊ ಅದು 3 ಜನನ ಅವ್ರು ಕರ್ಕೊಂಡೋಗಿ ಪ್ರತಿಯೊಂದು ಇಂಚು ಕೂಡ ತೋರಿಸ್ಕೊಂಡು ಫೋಟೋಸ್ನ ಶೂಟ್ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ಇನ್ನು ನನ್ನ ಮಗನಿಗಂತೂ ನೋಡಿ ಮುದ್ದುಗೆ ಐಸ್ಕ್ರೀಮೇ ಇದುವರೆಗೂ ನಾವು ಕೊಡಿಸಿಲ್ಲ. ಆದರೂ ಐಸ್ಕ್ರೀಮ್ ಅಂಗಡಿ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ದಾನೆ ಏನೋ ಕೊಡಿ ಅಂತ. ಸೊ ನಗ್ತಾಯಿದ್ರು ಅವರಂತೂ. ಸೊ ಅದಾದಮೇಲೆ ನಾವು ಬೋಟಿಂಗ್ ಅಂತ ಎಂಟ್ರಿ ತೊಗೊಂಡ್ವಿ. ಸೊ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಬೋಟಿಂಗ್ ಎಲ್ಲ ನೋಡೋರಷ್ಟು ಜನ ಇದ್ದರೆ ಹೋಗೋರಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಮ್ಮ 3 ಜನಕ್ಕೆ ಸೊ ಬೋಟಿಂಗ್ ಇತ್ತು. ಸೊ ಹಾಗಾಗಿ ಟಿಕೆಟ್ ಅಲ್ಲಿಂದ ತೊಗೊಂಡು ಬೋಟಿಂಗಲ್ಲಿಂದ ಮೂವ್ ಆನ್ ಆದ್ವಿ. ಸೊ ಜಾಕೆಟ್ ಕೊಡ್ತಾರೆ, ಲೈಫ್ ಜಾಕೆಟ್. ಆಲ್ಮೋಸ್ಟ್ ನೀರಿನ ಮೇಲೆ ಹೋಗ್ತಿದ್ದೀವಿ ಅಂದರೆ ಲೈಫ್ ಜಾಕೆಟ್ ಅಂತೂ ಕಂಪಲ್ಸರಿ ಇರಲೇಬೇಕು. ಹಾಗೆ ಲೈಫ್ ಜಾಕೆಟ್ ಹಾಕ್ಕೊಂಡು ಅಲ್ಲಿಂದ ಎಂಟ್ರಿ ತೊಗೊಂಡ್ವಿ. ಸೊ ಇಷ್ಟು ಮೆಂಬರ್ಸ್ ಅಂತ ಇರ್ತಾರೆ, ಅಷ್ಟು ಮೆಂಬರ್ಸ್ನ ಮಾತ್ರ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮೆಂಬರ್ಸ್ ತನಕ ಹಿಡಿಯುತ್ತೆ ಬೋಟಿಂಗ್ ಅಂತ. ಸೊ ಅಲ್ಲಿಂದ ಮೂವ್ ಆನ್ ಅದಕ್ಕೆ ಎಷ್ಟು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನಿಜಕ್ಕೂ ಇನ್ನೂ ಒಮ್ಮೆ ಹೋಗಬೇಕು ಅನ್ನೋಷ್ಟು ಚೆನ್ನಾಗಿದೆ ಬೋಟಿಂಗ್. ಸೊ ಏನೆಲ್ಲ ಪಕ್ಷಿಗಳು ಕಾಣಿಸ್ತು, ನಾನೆಲ್ಲ ಈಗ ಕ್ಯಾಪ್ಚರ್ ಮಾಡಿದ್ದೀನಿ. ಖಂಡಿತ ಒಂದು ಮಿಸ್ ಮಾಡಿದೆ ನೋಡಿ, ಡೆಫಿನೆಟ್ಲಿ ನೀವು ಒಂದ್ಸಲಿ ಭೇಟಿ ಕೊಡ್ತೀರಾ. ಅಷ್ಟು ಚೆನ್ನಾಗಿರೋ ಪ್ಲೇಸ್ ಆ್ಯಂಡ್ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮುದ್ದುಗೆ ಸ್ವಲ್ಪ ಇವಾಗ ಗೊತ್ತಾಗ್ತಿಲ್ಲ ಅಷ್ಟೇ, ಬಟ್ ಮುದ್ದು ಕೂಡ ಅಷ್ಟೇ ತುಂಬಾ ನೋಡ್ತಾ ಇದ್ದ ಪಕ್ಷಿಗಳನ್ನ ಎಂಜಾಯ್ ಮಾಡ್ತಿದ್ದ. ಅವ್ನಿಗೂ ಒಂಥರ ಏನೋ ವಿಭಿನ್ನವಾಗಿರುತ್ತೆ ಇದೆಲ್ಲ ನೋಡೋಕ್ಕೆ, ಬೋಟಿಂಗಲ್ಲಿ ಹೋಗೋದು ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಮೊಸಳೆಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಬರ್ಡ್ಸ್ಗಳು ಅಷ್ಟೇ. ಸೊ ಈಗ ಮೂವ್ ಆನ್ ಆಗುತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ.
ಹಾಗೆ ಮೊಸಳೆ ನೀರಲ್ಲಿ ಬರ್ತಾಯಿದೆ ನೋಡಿ, ಅದು ಮೊಸಳೆ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುವಂಥ ಮೊಸಳೆ. ಅದು ಜಸ್ಟ್ ಮೂವ್ ಆನ್ ಆಗ್ತಾ ಬರ್ತಿತ್ತು. ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ನಾವು ಹತ್ರದಿಂದ. ತೀರಾ ಹತ್ರದಿಂದ ಮೊಸಳೆ ನೋಡೋಕ್ಕೆ ಸಿಗಲ್ಲ ಅಂದರೆ ಇಲ್ಲಿ ನೋಡಬಹುದು. ಸೊ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಆಚೆ ಬಂದರೆ ಸ್ವಲ್ಪ ಹೊತ್ತಲ್ಲಿ ಸ್ಟೇ ಆದ್ವಿ. ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ನದಿ ಹರಿಯೋದನ್ನೆಲ್ಲ ಅಂತ. ಮುದ್ದೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತೆಲ್ಲ ನೋಡ್ತಾ ಅವ್ನಿಗೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆಚೆ ಬಂದಾಗ. ಸೊ ಫೈನಲಿ ಬೋಟಿಂಗ್ ಮುಗಿಸಿದ್ವಿ. ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಚ್ ಎ ನೈಸ್ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೂ ಬರ್ಡ್ಸ್ ಇದ್ದಿರಂತೂ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಸೀಸನಲ್ಲಿದ್ದಾಗ ಬರ್ಡ್ಸ್ ಅಂತಲೇ ಸೀಸನ್ ಬರುತ್ತಲ್ಲ, ಸೊ ಅವಾಗ ಬಂದ್ರಂತೂ ಇನ್ನೂ ಚೆನ್ನಾಗಿರೋದು ಕಾಣಿಸುತ್ತೆ ಬರ್ಡ್ಸ್ಗಳೆಲ್ಲ. ಸೊ
ಸೊ ಅಲ್ಲಿಂದ ಮೂವ್ ಆನ್ ಹೋಗ್ತಾ ಇದ್ರೆ ಹೇಳ್ದಾಗೆ ನೇಚರ್ ಮಧ್ಯೆ ನಡ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೋಬೋದು ಮಕ್ಕಳಿಗೆ ಅಂತ ಹೇಳಿ. ಮಕ್ಕಳು ಆಟಾಡೋ ಅಂಥದ್ದು ಕೂಡ ಇದೆ, ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಎಲ್ಲರೂ ಈಗ ನಮ್ಮ ಮೂವ್ ಆನ್ ಆಗ್ತಿದ್ವಿ. ಮುದ್ದು ಅಂತೂ ಫುಲ್ ಖುಷ್. ಆ್ಯಂಡ್ ಅವ್ನು ಬಿಟ್ಬಿಡ್ತಾನೆ, ಯಾರಲ್ಲ ಒಬ್ಬನೇ ಹೋಗ್ತಾ ಇರ್ತಾನೆ. ಸೊ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹಾಯ್ ಮಾಡಿ ಬಾಯ್ ಮಾಡಿಕೊಂಡು, ಸೊ ನೋಡಿ ಒಬ್ಬನೇ ಓಡಾಡೋಕ್ಕೆ ಅವ್ನಿಗೆ ತುಂಬ ಖುಷಿ ಪಡ್ತಾನೆ. ಬಟ್ ನಾವು ಇಟ್ಕೊಂಡು ಓಡಿ ಬರ್ತಿದ್ವಿ ಅವನ್ನ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಕಾವೇರಿ ನದಿ ನೋಡಬೇಕು ಅಂದರೆ ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಸೊ ಅದನ್ನು ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿದ್ದಿದ್ದು. ಸೊ ಬಂದಾಗೆಲ್ಲ ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು. ಹಾಗೆ ಟೈಮ್ ನೋಡೋಣ ಅಂತ ಮೇಲೆ ಹೋದ್ವಿ. ಸಖತ್ತಾಗಿರೋ ವ್ಯೂ ಪಾಯಿಂಟ್. ಸೊ ನೋಡಿ ಫುಲ್ ನದಿ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೋಟಿಂಗ್ ಎಲ್ಲ ಹೋಗ್ತಿದ್ವಿ. ಆ್ಯಂಡ್ ಅದರಲ್ಲಿ ಮೀನುಗಳಂತೂ ತುಂಬಾ ಇದೆ. ಇಲ್ಲಿ ಮೀನೆಲ್ಲ ಎಷ್ಟು ಚೆನ್ನಾಗಿ ಲೈನ್ಸಲ್ಲಿ ಬರ್ತಾಯಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಮೀನು ಇದೆ, ಮೊಸಳೆನೂ ಇದೆ. ಸೊ ಪಕ್ಷಿಗಳು ಇದೆ, ಪಕ್ಷಿಗಳಿಗೂ ಮೀನು ಆಹಾರ ಆಗುತ್ತೆ, ಮೊಸಳೆಗೂ ಆಹಾರ ಆಗುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಸೊ ಮೊಸಳೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಇದೆ ಮೊಸಳೆ ಇಲ್ಲಿ. ನಮಗೆ ಮಿಸ್ ಆಗಿ ಕೂಡ ಇಲ್ಲಿ ಹೋಗೋದು ತುಂಬ ಡೇಂಜರ್ ಇರುತ್ತೆ ಹೇಳ್ಬೋದು. ಏಕೆಂದರೆ ಅಷ್ಟು ಸೇಫ್ಟಿ ಇಲ್ಲದೆ ಹೋಗೋಕ್ಕಾಗಲ್ಲ. ಬಿಡ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವಾಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಬಹುದು. ಬಟ್ ಆ ಕಡೆ ಈ ಕಡೆ ನೀರಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳೆಲ್ಲ ಹೋದರೆ ಮಾಡೋದು. ಇಲ್ಲೂ ಕೂಡ ಮೀನುಗಳೆಲ್ಲ ನೋಡೋಕ್ಕೆ ಮೀನುಗಳೆಲ್ಲ ನೋಡ್ಬೋದು. ಅಲ್ಲೂ ಕೂಡ ಮೀನುಗಳಿದೆ. ಬ್ರಿಡ್ಜಲ್ಲಿ ಮೇಲೆ ಹೋಗ್ತಾ ಫೀಲ್ ಆಗುತ್ತೆ. ಸೊ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ ಅಂತ. ಆ್ಯಂಡ್ ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲಿ ಆರಾಮ್ಸಾಗಿ ಕೂತ್ಕೊಳ್ಳೋಕ್ಕೆ ಟೇಬಲ್ಸ್ಗಳಿದೆ, ಕೂತ್ಕೋಬೋದು. ಸೊ ಆರಾಮಾಗಿ ಇಲ್ಲಿ ಎಂಜಾಯ್ ಕೂಡ ಮಾಡ್ಬೋದು. ಆ್ಯಂಡ್ ಈ ಗ್ಲಾಸ್ ಟೇಬಲ್ ಮೇಲೆ ನಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ನೀರು ಹೋಗ್ತಾ ಇರುತ್ತೆ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ. ನೇಚರ್ಗೆ ನಾವು ಎಷ್ಟು ಇಷ್ಟಪಡ್ತೀವೋ ನೇಚರ್ ನಮ್ಮನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮುದ್ದುಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬ್ರಿಡ್ಜ್ ಮೇಲೆ ಆಟಾಡಿದ್ದಾನೆ. ಸೊ ನೋಡಿ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಇಷ್ಟ. ಅಲ್ಲಿಂದ ವಾಕ್ ಈ ಕಡೆಯಿಂದ ವಾಕ್ ಆ ಕಡೆಗೆ ಮಾಡ್ತಾಯಿದ್ವಿ. ಸೊ ವಾಕಿಂಗ್ ಅಂತ ಸಖತ್ತಾಗಾಯಿತು ನಮಗೆ. ಸೊ ಇಲ್ಲಿಂದ ವಾಕ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ರೆ ನಿಮಗೆ ಸ್ವಲ್ಪ ಮಕ್ಕಳಿಗೆ ಪ್ಲೇ ಏರಿಯಾಸ್ ಆಗಿರ್ಬೋದು. ಇಲ್ಲೂ ಗ್ರೀನರೀಸ್ ಇದೆ. ಹಾಗೆ ಮುಂದೆ ಹೋದರೆ ಸ್ವಲ್ಪ ಮರಗಳ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ. ಇಲ್ಲಿ ಮರಗಳು ಕೂಡ ಇದೆ, ಯಾವ್ಯಾವ ಮರಗಳಿದೆ ಹಾಗೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ಕೂಡ ನೀವು ಬರಬಹುದು ಮುಂದೆ. ಹಾಗೆ ಇಲ್ಲಿ ಗ್ರೀನರಿ ಅಂದರೆ ತುಂಬ ಚೆನ್ನಾಗಿರುವಂತಹ ಪಾರ್ಕ್ ವ್ಯವಸ್ಥೆ ಕೂಡ ಇದೆ. ಸೊ ನಿಮಗೆ ಇಷ್ಟು ಚೆನ್ನಾಗಿರುವಂಥ ಪಾರ್ಕ್ ಆರಾಮ್ಸೆ ಆಗಿ ನಡ್ಕೊಂಡು ಬರ್ತಾಯಿದ್ವಿ. ನಮಗಂತೂ ಒಳ್ಳೆ ವೆದರ್. ಸಂಜೆ ಹೋಗಿದ್ದರಿಂದ ಬಿಸಿಲು ಇರಲಿಲ್ಲ. ಸೊ ಇನ್ನೇನೋ ಮಳೆ ಬರೋ ಥರ ವಾತಾವರಣ ಕ್ರಿಯೇಟ್ ಆಗ್ತಾಯಿತ್ತು. ಸೊ ಆರಾಮಾಗಿ ಒಳ್ಳೆ ನೇಚರ್ ಮಧ್ಯೆ ಕೂತ್ಕೊಂಡು ಇದ್ವಿ ನಾವು. ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಸೊ ಬ್ಯೂಟಿಫುಲ್. ಬಂದ್ರಂತೂ ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ. ಹಾಗೆ ಇಲ್ಲಿ ಬಂದರೆ ಇನ್ನು ಬಟರ್ಫ್ಲೈ ಗಾರ್ಡನ್ ಸಿಗುತ್ತೆ. ಸೊ ಬಟರ್ಫ್ಲೈ ನನ್ನ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ. ಸೊ ನಾವು ಬಟರ್ಫ್ಲೈ ಗಾರ್ಡನಲ್ಲಿ ಮುದ್ದನ್ನು ಸ್ವಲ್ಪ ಹೊತ್ತಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಸಿದ್ವಿ. ಆಮೇಲೆ ಅಲ್ಲಿಂದ ಬರ್ತಾ ನೆಕ್ಸ್ಟು ನಾವು ಹೋಗಿದ್ದು ಪ್ಲೇ ಏರಿಯಾಕ್ಕೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಲೆಂತಿಯಾಗಿ ವಾಕ್ ಮಾಡಿಬಿಡ್ತಾನೆ ಪಾಪು ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ನಂಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಎಷ್ಟು ಚೆನ್ನಾಗಿದೆ. ಬೋಟಿಂಗ್ ಹೋಗ್ಬೋದು, ಆರಾಮ್ಸೆ ಕೂತ್ಕೋಬೋದು. ನೀವು 4 ಅವರ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು. ಮಕ್ಕಳ ಜೊತೆ ಆಟಾಡೋಕ್ಕೆ ಕೂಡ ಮಕ್ಕಳಿಗೆಲ್ಲ ಇಲ್ಲಿ ಬ್ಯೂಟಿಫುಲ್ ಆಗಿದೆ. ಅಲ್ಲಲ್ಲಿ ಬಟರ್ಫ್ಲೈಸ್ ಕೂಡ ಕಾಣಿಸಿದೆ. ಸೀಸನ್ ಇದ್ದಾಗ ಬಂದರೆ ಖಂಡಿತ ಎಲ್ಲ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಪ್ಲೇ ಏರಿಯಾ ಅಂತ ಬಂದರೆ ಮುದ್ದು ಕೂಡ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ದು ಪ್ಲೇ ಏರಿಯಾದಲ್ಲಿ. ಅವನಿಗೆ ಪ್ಲೇ ಏರಿಯಾ ಮಕ್ಕಳು ಅಂದರೆ ತುಂಬ ಇಷ್ಟಪಡ್ತಾನೆ. ಅದರಲ್ಲೂ ಜಾರು ಬಂಡಿ ಆಡೋಕ್ಕಂತೂ ಮುದ್ದುಗೆ ತುಂಬ ಇಷ್ಟ. ಎಲ್ಲಿ ಹೋದರೂ ಜಾರು ಬಂಡಿ ಅಂತೂ ಖಂಡಿತ ಮಿಸ್ ಮಾಡೋದಿಲ್ಲ ಅವನು. ಸೊ ಅಷ್ಟರಲ್ಲಿ ಸ್ವಲ್ಪ ವಾತಾವರಣ ಮಳೆ ಬರೋ ಥರ ಆಗಿದ್ದರಿಂದ ಸ್ವಲ್ಪ ಬೇಗನೆ ನಾವು ಅಲ್ಲಿಂದ ಬರೋಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಮುದ್ದು ಸ್ವಲ್ಪ ತುಂಬ ಇಷ್ಟಪಡ್ತಿದ್ದ ಅಂಥೇಳಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ವಿ, ಮಳೆ ಬಂದರೂ ಪರವಾಗಿಲ್ಲ ಅಂಥೇಳಿ. ಸೊ ಫೈನಲಿ ಈಸ್ ಎಂಜಾಯ್ ಲಾಟ್ ಅಂತ ಹೇಳ್ಬೋದು.
ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡಿದ್ವಿ, ಅಷ್ಟೇ ಚೆನ್ನಾಗಿ ನಾವು ಇಲ್ಲಿಂದ ವಿಷಯಗಳನ್ನ ತಿಳ್ಕೊಂಡ್ವಿ. ಆಮೇಲೆ ನಾವಿಂದ ಹೊರಟಿದ್ದು ಮನೆ ಕಡೆಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆಲ್ರೆಡಿ ಹೇಳಿದಾಗೆ ಎಲ್ಲ ಕ್ಲೋಸ್ ಆಗುವಂಥ ಟೈಮ್. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ 6:30ಗೆಲ್ಲ ಆಚೆ ಬಂದುಬಿಡ್ತಾರೆ. ಸೊ ಅಲ್ಲಿಂದ ಮೂವ್ ಆನ್ ಟು ಮಂಡ್ಯ. ಏನು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಬರ್ಡ್ ಸೆಂಚುರಿ. ಸೊ ಮತ್ತೆ ಹೋಗಬೇಕು ಅನ್ನೋಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಯಾರು ಇಷ್ಟ ಆದರೆ ಖಂಡಿತ ಭೇಟಿ ಮಾಡಿ, ಅಷ್ಟೇ ಚೆನ್ನಾಗಿ ಇಷ್ಟಪಡ್ತೀರಾ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.